ಮಸೀದಿಗಳಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇದೆ. ಈ ಸಂಬಂಧವಾಗಿ ದೂರು ಕೂಡ ಸಲ್ಲಿಕೆ ಆಗಿದೆ. ಹಾವೇರಿ ಜಿಲ್ಲೆ ಬಂಕಾಪುರದ ಮಸೀದಿಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆಗ್ತಾ ಇದೆ. ಎಸ್ಐಆರ್ ಪ್ರಕ್ರಿಯೆ ಮಾಡಬೇಕು, ಅದು ಕರೆಕ್ಟ್. ಬಟ್ ಮಾಡುವಂತಹ ವಿಧಾನಗಳನ್ನ ಕೂಡ ಹೇಳಿದೆ ಸರ್ಕಾರ. ಬಟ್ ಇವರು ಮಾಡ್ತಾ ಇರುವಂತಹ ಕೆಲಸ ಏನು? ಮಸೀದಿಗಳಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇದೆ. ಮೋವಿನ ಮಸೀದಿ ಬಳಿಕವಾಗಿ ದೊಡ್ಡ ದೇವರ ಮಸೀದಿಯಲ್ಲಿಯೂ ಕೂಡ ಎಸ್ಐಆರ್ ಪ್ರಕ್ರಿಯೆ ಆಗ್ತಾ ಇದೆ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಆಗ್ತಾ ಇದೆ. 191ನೇ ಬೂತ್ನ ಬಿಎಲ್ಒಗಳಿದ್ದ ಮಸೀದಿಯಲ್ಲೇ ಫಾರ್ಮ್ ಭರ್ತಿ ಮಾಡಿಸಿಕೊಳ್ಳಲಾಗ್ತಾ ಇದೆ. ದೊಡ್ಡ ದೇವರ ಮಸೀದಿಯಲ್ಲೇ ಫಾರ್ಮ್ ಭರ್ತಿ ಮಾಡಿಸಿಕೊಳ್ತಾ ಇದ್ದಾರೆ. ಸ್ಥಳೀಯರನ್ನ ಮಸೀದಿಯತ್ತ ಬರುವಂತೆ ವಾಟ್ಸ್ಆಪ್ ಮೆಸೇಜ್ ಹಾಕಿದ್ದಾರೆ. ಬಿಎಲ್ಒ ರೂಪಾ ಮಾನೆ ವಿರುದ್ಧವಾಗಿ ತಹಶೀಲ್ದಾರ್ಗೆ ದೂರು ಕೂಡ ಸಲ್ಲಿಕೆ ಆಗಿದೆ. ತಹಶೀಲ್ದಾರ್ಗೆ ದೂರನ್ನ ಸಲ್ಲಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತ ನವೀನ್. ಬಹಳಷ್ಟು ಭಾಗಗಳಲ್ಲಿ ಅದೇನ ಇವ್ರಿಗೆ ಏನು ಗೊತ್ತಾಗುತ್ತೋ, ಅಧಿಕಾರಿಗಳು ಇಲ್ಲವೋ, ಇವರೆಲ್ಲ ಅದೇನು ಬುದ್ಧಿ ತಿಳ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಎಸ್ಐಆರ್ ಪ್ರಕ್ರಿಯೆ ಹೇಗೆ ಮಾಡಬೇಕು, ಎಷ್ಟರಿಂದ ಎಷ್ಟು ಗಂಟೆಗೆ ಮಾಡಬೇಕು, ದಿನಕ್ಕೆ ಎಷ್ಟು ಅಂತ ಹೇಳಿ ಕೊಟ್ಟಿರ್ತಾರೆ. ಏನೆಲ್ಲ ಚೆಕ್ ಮಾಡಬೇಕು, ಭರ್ತಿ ಮಾಡಬೇಕು, ಸೊ ಫಿಲಪ್ ಮಾಡಿಸ್ಕೊಳ್ಬೇಕು, ಮನೆ ಮನೆಗೆ ಹೋಗಬೇಕು. ಇದು ಮೇನ್ ವಿಚಾರ, ಮನೆ ಮನೆಗೆ ಹೋಗಬೇಕು. ಇವ್ರೇನು ಮಾಡ್ತಾ ಇದ್ದಾರೆ, ಒಂದು ಪ್ಲೇಸ್ ಅಂತ ಮಾಡ್ಕೊಳ್ತಾರೆ. ಆ ಪ್ಲೇಸ್ಗಳಲ್ಲಿ ಜನರನ್ನೇ ಕರೆಸ್ಕೊಂಡು ಭರ್ತಿ ಮಾಡ್ತಾ ಇದ್ದಾರೆ. ಇದೆಷ್ಟು ಪಾರದರ್ಶಕವಾಗಿದೆ ಅನ್ನೋದು ಈಗ ಪ್ರಶ್ನೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ವೀರೇಶ್, ಈಗ ರಾಜ್ಯದಾದ್ಯಂತ ಬಹಳಷ್ಟು ಭಾಗದಲ್ಲಿ ಈ ರೀತಿಯಾಗಿ ನಾವು ಗಮನಿಸ್ತಾ ಇದ್ದೀವಿ. ಎಸ್ಐಆರ್ ಪ್ರಕ್ರಿಯೆ ಮಾಡಲಿಕ್ಕೂ ಕೂಡ ಹೀಗೆ ಮಾಡಬೇಕು ಅನ್ನೋದು ಇದೆ. ಬಟ್ ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ? ಸೊ ಏನಿದೆ ಮಾಹಿತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ? ಖಂಡಿತ ಕುಸುಮ, ಏನು ರಾಜ್ಯಾದ್ಯಂತ ಎಸ್ಆರ್ ಪ್ರಕ್ರಿಯೆ, ದೇಶಾದ್ಯಂತ ಎಸ್ಆರ್ ಪ್ರಕ್ರಿಯೆ ಏನ್ ನಡೀತಾ ಇದೆ, ಅದರಲ್ಲೂ ಕೂಡ ರಾಜ್ಯದಲ್ಲಿ ಕೂಡ ಸಾಕಷ್ಟು ಈ ಒಂದು ಲೋಪದೋಷಗಳು ಕಂಡು ಬರ್ತವೆ. ಅದರಲ್ಲೂ ಕೂಡ ಹಾವೇರಿ ಜಿಲ್ಲೆಯ ಬಂಕಾಪುರ ಪಟ್ಟಣದಲ್ಲಿ ಕಳೆದ 3-4 ದಿನಗಳಿಂದ ಕೂಡ ಎಸ್ಆರ್ ಪ್ರಕ್ರಿಯೆ ಸಾಕಷ್ಟು ಗೊಂದಲದ ವಾತಾವರಣವನ್ನ ಕೂಡಿಸಿರುವಂತದ್ದು. ಅಂದ್ರೆ ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕಾದಂತಹ ಸಿಬ್ಬಂದಿಗಳು ಏನಿದ್ದಾರೆ, ಅವರು ಕೇವಲ ಒಂದೇ ಒಂದು ಮಸೀದಿ ಅಥವಾ ಮಸೀದಿಯ ಪಕ್ಕದಲ್ಲಿರ್ತಕ್ಕಂಥ ಗೋಡನ್ಗಳಲ್ಲಿ ಕೂತ್ಕೊಂಡು ಎಸ್ಆರ್ ಪ್ರಕ್ರಿಯೆಗಳನ್ನ ವೋಟರ್ಗಳನ್ನ ಮಾಡ್ತಾ ಇರುವಂತದ್ದು. ಇದು ಒಂದ್ ಕಡೆ ಬಿಜೆಪಿ ಕೂಡ ಸಾಕಷ್ಟು ಒಂದು ವಿಡಿಯೋಗಳನ್ನ ವೈರಲ್ ಮಾಡ್ತಾ ಇರುವಂತದ್ದು. ಹೀಗಾಗಿ ಆರೋಪ ಪ್ರತ್ಯಾರೋಪ ಒಂದ್ ಕಡೆ ಆದ್ರೆ ನಿಜವಾದ ಮತದಾರರು ಈ ಒಂದು ಪ್ರಕ್ರಿಯೆಯಲ್ಲಿ ಒಳಗೊಳ್ತಾರ ಅನ್ನೋದು ಕೂಡ ಇದೀಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ನಾವು ಈಗ ಏನು ನಮಗೆ ಸಿಕ್ಕಿರುವಂತಹ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಅಂದ್ರೆ ಒಂದು ಮಸೀದಿಯ ಪಕ್ಕದಲ್ಲೇ ಗೋಡನ್ಗಳಿದ್ವಿ, ಆ ಮಸೀದಿಯ ಒಳಗಡೆ ಇರ್ತಕ್ಕಂಥ ಕೆಲವೊಂದು ಚಿತ್ರಣಗಳು ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಒಂದು ಓಲೈಕೆ ಮಾಡೋದಕ್ಕೆ ಏನು ಈಗಿನ ಸರ್ಕಾರ ಇರುವಂತದ್ದು, ಆ ಸರ್ಕಾರದಲ್ಲಿ ಕೇವಲ ಅಧಿಕಾರಿಗಳಿಗೆ ಯಾವ ರೀತಿ ಡೈರೆಕ್ಷನ್ ಕೊಟ್ಟಿದ್ದಾರೆ, ಆ ರೀತಿಯಾದಂತ ಒಂದು ಕೆಲಸ ಆಗ್ತಾ ಇಲ್ಲ ಅನ್ನೋ ಆರೋಪವನ್ನು ಕೂಡ ಇದೀಗ ಬಿಜೆಪಿಯ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಎಲ್ಲಾ ರೀತಿಯಾದಂತದ್ದು ಸೂಕ್ತ ದಾಖಲೆಗಳನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಈ ಎಸ್ಆರ್ ಪ್ರಕ್ರಿಯೆಯನ್ನ ಬದಲಾವಣೆ ಮಾಡ್ತಾರ, ಅಥವಾ ಎಸ್ಆರ್ ಪ್ರಕ್ರಿಯೆಯಲ್ಲಿ ನೀಡಿದಂತ ಅಧಿಕಾರಿಗಳಿಗೆ ಸೂಚನೆಯನ್ನ ದಿಕ್ಕಿ ತಪ್ಪಿ ನೀಡ್ತಾ ಇರೋದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದಕ್ಕೆ ಕಾದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಪ್ರತಿ ಮನೆಗೂ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಸದಸ್ಯರು ನಿಜವಾಗಿ ಇದಾರ ಇಲ್ಲ ಅನ್ನೋದನ್ನ ಮಾಹಿತಿ ತಿಳ್ಕೊಂಡು ಅವರ ಎಸ್ಆರ್ ಫಾರ್ಮ್ ಅನ್ನ ತುಂಬಿಸ್ಕೊಂಡು ಅವ್ರ ಕಡೆಯಿಂದ ಸಹಿ ಸಂಗ್ರಹ ಮಾಡ್ಬೇಕಾಗುತ್ತೆ. ಆದ್ರೆ ಈವರೆಗೂ ಕೂಡ ಅಂತ ಒಂದು ಪ್ರಕ್ರಿಯೆ ಕೂಡ ಜಿಲ್ಲೆಯ ಕೆಲವೊಂದು ಭಾಗಗಳಲ್ಲಿ ಆಗ್ತಾ ಇಲ್ಲ ಅನ್ನೋದು ಕೂಡ ಇದೀಗ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿರುವಂತದ್ದು ಕುಸುಮ.